ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಾದಾಮ್ ಪುರಿ ರೆಸಿಪಿ ಮಾಡೋಣ ಅಂದ್ಬಿಟ್ಟು ಒಂದು 1/4 kg ಅಷ್ಟು ಮೈದಾ ಹಿಟ್ಟು ಮತ್ತು ಒಂದು 5 ಚಮಚ ತುಪ್ಪ ಮತ್ತು ಎಣ್ಣೆನ ಮಿಕ್ಸ್ ಮಾಡಿ ಬಿಸಿ ಮಾಡಿಕೊಂಡಾಗಿದೆ. ಅದನ್ನು ಹಿಟ್ಟಲ್ಲಿ ಹಾಕಬೇಕು. ಅದು ಹಿಟ್ಟಲ್ಲಿ ಹಾಕಿ ಆ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ತುಂಬ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಬಾದಾಮ್ ಪುರಿ. ಈಗ ಹಿಟ್ಟು ಕಲಿಸ್ಕೊಂಡಾಗಿದೆ, ಈ ರೀತಿ ಬರಬೇಕು. ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಹದವಾಗಿ ಕಲಿಸ್ಕೋಬೇಕು. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಒತ್ತಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ನಾವು ಯಾವುದೇ ವಿಡಿಯೋ ಹಾಕಿದರೂ ಕೂಡ ಮೊದಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ವಿಡಿಯೋ ನೋಡಿ ಲೈಕ್ ಮಾಡಿ, ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಮತ್ತು ನಮಗೆ ಸಪೋರ್ಟ್ ಮಾಡಿ. ಈಗ ಹಿಟ್ಟು ಕೂಡ ಕಲಿಸ್ಕೊಂಡು ಆಗಿದೆ. ಅದು ಒಂದು 10 ರಿಂದ 15 ನಿಮಿಷದ ಕಾಲ ಒಂದು ಪ್ಲೇಟ್ ಮುಚ್ಚಿ ಇಡಬೇಕು. ಈಗ ಇನ್ನೊಂದು ಪಾತ್ರೆ ತಗೊಂಡು ಅದರಲ್ಲಿ 1.5 ಕಪ್ಪಷ್ಟು ಸಕ್ಕರೆ ಹಾಕಿ, ಅದಕ್ಕೆ 1 ಕಪ್ಪು ನೀರು ಹಾಕಿ ಸಕ್ಕರೆ ಪಾಕ ಮಾಡ್ಕೊಳೋದಕ್ಕೆ ಇಟ್ಕೋಬೇಕು. ಗ್ಯಾಸ್ ಸ್ಟವ್ ಹಚ್ಚಿ ಸಕ್ಕರೆ ಪಾಕ ಮಾಡೋದಕ್ಕೆ ಇಟ್ಕೋಬೇಕು. ಈ ಕಡೆ ಸಕ್ಕರೆ ಪಾಕ ಮಾಡೋದಕ್ಕೆ ಇಟ್ಕೊಂಡಾಗಿದೆ. ಈಗ ಹಿಟ್ಟು ಕೂಡ ನೆಂದಾಗಿದೆ. ಅದರಿಂದ ಸಣ್ಣ ಸಣ್ಣ ಉಳ್ಳೆಗಳೆಲ್ಲ ತಕ್ಕೊಂಡು ಉಂಡೆ ಮಾಡ್ಕೋಬೇಕು. ಇವತ್ತೊಂದು ಸ್ವೀಟ್ ಐಟಮ್ ಮಾಡೋಣ ಅಂದ್ಬಿಟ್ಟು ಈ ರೆಸಿಪಿನ ಮಾಡ್ತಾಯಿದ್ದೀನಿ. ಈಗ ಇದೇ ರೀತಿಯೇ ಈ ಹಿಟ್ಟಿಂದ ಎಲ್ಲನೂ ಉಂಡೆ ಉಂಡೆಯಾಗಿ ಮಾಡ್ಕೋಬೇಕು. ಈಗ ಮಾಡಿಕೊಂಡು ಆಗಿದೆ. ಈಗ ಈ ಕಡೆ ಸಕ್ಕರೆ ಪಾಕ ಕೂಡ ರೆಡಿಯಾಗಿದೆ. ಅದಕ್ಕೆ ಸ್ವಲ್ಪ ಕೇಸರಿ ಹಾಕಬೇಕು. ಫುಡ್ ಕಲರ್ ಬೇಕಾದರೆ ಫುಡ್ ಕಲರ್ ಹಾಕ್ಬೋದು, ಆದರೆ ನಾನು ಕೇಸರಿ ದಳಗಳನ್ನು ಹಾಕ್ತಾಯಿದ್ದೀನಿ. ಈಗ ಅದು ಲಟ್ಸ್ಕೋಬೇಕು. ಸಣ್ಣ ಸಣ್ಣದಾಗಿ ಲಟ್ಸ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಒಂದು ಸ್ವಲ್ಪ ತುಪ್ಪ ಹಚ್ಚಿ ತ್ರಿಕೋನಾಕಾರವಾಗಿ ಮಡಚಬೇಕು. ನಂತರ ಮತ್ತೆ ಲಟ್ಟಿಸಬೇಕು. ಈಗ ಲಟ್ಸ್ಕೊಂಡು ಇನ್ನೊಂದು ಸ್ವಲ್ಪ ತುಪ್ಪ ಹಚ್ಚಿ ಮತ್ತು ತ್ರಿಕೋನಾಕಾರವಾಗಿ ಮಡಚಬೇಕು. ನಂತರ ಇದೇ ರೀತಿಯೇ ಎಲ್ಲನೂ ಕೂಡ ಲಟ್ಟಿಸಿ ಈಗ ಎಲ್ಲ ಕೂಡ ಬಾದಾಮ್ ಪುರಿ
ಮಾಡಿಕೊಂಡು ಆಗಿದೆ. ಅದಕ್ಕೆ ಅದು ಮಡಚಿರೋ ಭಾಗಕ್ಕೆ ಒಂದು ಲವಂಗನ ಚುಚ್ಚಬೇಕು. ಇದು ಯಾಕಂದರೆ ಓಪನ್ ಆಗೋದಿಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡ್ರೆ. ಈಗೆಲ್ಲ ಬಾದಾಮ್ ಪುರಿಗಳನ್ನು ಅದೇ ರೀತಿಯೇ ರೆಡಿ ಮಾಡಿಕೊಂಡು ಆಗಿದೆ. ಈ ಕಡೆ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಬಿಸಿ ಮಾಡೋದಕ್ಕೆ ಇಟ್ಕೋಬೇಕು. ಈಗ ಬಿಸಿ ಕೂಡ ಆಗಿದೆ ಎಣ್ಣೆನ. ಈಗ ಮಾಡ್ಕೊಂಡಿಟ್ಕೊಂಡಿರೋ ಅಂಥ ಬಾದಾಮ್ ಪುರಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇದು ತುಂಬ ಹೊತ್ತು ಕೂಡ ಆಗಲ್ಲ, ತುಂಬ ಬೇಗನೆ ಆಗಿ ಮಾಡ್ಕೋಬೋದು. ಈಗ ಬಾದಾಮ್ ಪುರಿ ಕೂಡ ಫ್ರೈ ಆಗ್ತಾ ಇದೆ. ಈಗ ಅದು ಫ್ರೈ ಆಗಿದೆ. ಇನ್ನೊಂದು ಸ್ವಲ್ಪ ಬಣ್ಣ ಬರೋದಕ್ಕೋಸ್ಕರ ಇನ್ನೊಂದು 2 ನಿಮಿಷದ ಕಾಲ ಫ್ರೈ ಮಾಡಬೇಕು. ಈಗ ಫ್ರೈ ಆಗಿದೆ. ಅದನ್ನು ಸಕ್ಕರೆ ಪಾಕದಲ್ಲಿ ಹಾಕಬೇಕು. ಸಕ್ಕರೆ ಪಾಕದಲ್ಲಿ ಹಾಕಿ ಒಂದು 10 ನಿಮಿಷದ ಕಾಲ ಬಿಡಬೇಕು. ಈಗೆಲ್ಲ ಕೂಡ ಇದೇ ರೀತಿಯೇ ಸಕ್ಕರೆ ಪಾಕದಲ್ಲಿ ಹಾಕಿ ರೆಡಿ ಮಾಡ್ಕೋಬೇಕು. ಈಗ ಅದು ಕೂಡ ರೆಡಿಯಾಗಿದೆ. ಇದು ಇಷ್ಟು ಹಿಟ್ಟಲ್ಲಿ ಒಂದು 15 ಬಾದಾಮ್ ಪುರಿ ರೆಡಿಯಾಗಿದೆ. ಈಗ ರೆಡಿಯಾಗಿರೋ ಅಂಥ ಬಾದಾಮ್ ಪುರಿಗಳೆಲ್ಲ ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀವಿ. ಅದ್ರ ಮೇಲೆ ಒಣಕಾಯಿ ತುರಿನ ಸ್ವಲ್ಪ ಸ್ವಲ್ಪ ಹಾಕಬೇಕು. ಇದು ಟೇಸ್ಟಲ್ಲಿನೂ ತುಂಬಾ ಚೆನ್ನಾಗಿರುತ್ತೆ, ತುಂಬ ಜ್ಯೂಸಿಯಾಗಿರುತ್ತೆ. ನೀವು ಕೂಡ ಇದೇ ರೀತಿ ಬಾದಾಮ್ ಪುರಿ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಬರೋಣ.